ಏನೋ ಸುಳ್ಳು ಹೇಳ್ಬಿಟ್ಟು ಎಸ್ಕೇಪ್ ಆಗಿರೋದು? ಬೇಜಾನ್ ಆ ಥರ ನಾವು ಓದಿದ್ದು ಹಾಸ್ಟೆಲಲ್ಲಿ, ಸೊ ಆ ಥರ ಬೇಜಾನಾಗಿದೆ. ಓಕೆ. ಬಟ್ ಅದು ಸುಳ್ಳು ಅಂತ ಗೊತ್ತಿಲ್ಲ ಅವ್ರಿಗೂ. ಸ್ಕೂಲಲ್ಲೇ ಕ್ರಶ್ ಆಗೋಗಿತ್ತು, ಅದೇ ಕ್ರಶ್ ನನಗೆ ಕಂಟಿನ್ಯೂ ಮಾಡ್ಕೊಂಡು ಇಷ್ಟಪಟ್ಟರೆ ಮದುವೆ ಆಗಿದ್ದೀನಲ್ವಾ, ಸೊ ನನಗೆ ಬೇಕಾಗಿರೋದು ಸಿಕ್ಕಿರ್ಮೇಲೆ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಥರ ಅಷ್ಟೇ. ವಿಜಯವಾಣಿಯ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ. ನನ್ನ ಜೊತೆ ಇವತ್ತು ವಿಶೇಷ ವ್ಯಕ್ತಿ ಇದ್ದಾರೆ, ಚಂದನ್ ಗೌಡ. ಸೊ ಇದೀಗ ಕರ್ನಾಟಕ ರಾಜ್ಯಾದ್ಯಂತ ಮನೆಗೂ ಕೂಡ ಸುಶಾಂತ್ ಅಂತ ಹೇಳಿ ವೆಡ್ಡಿಂಗ್ ಪ್ಲಾನರ್ ಏನಾದರೂ ಬೇಕಾಗಿದ್ರೆ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸಖತ್ತಾಗಿ ವೆಡ್ಡಿಂಗ್ ಪ್ಲಾನನ್ನು ಯಾರ ಜೊತೆ, ಆರಾಧನೆ ಜೊತೆ ಮಾಡ್ತಾ ಇದ್ದಾರೆ. ಸೊ ಅವ್ರ ಹತ್ರ ಒಂದಿಷ್ಟು ಮಾತುಕತೆಯನ್ನು ಮಾಡೋಣ. ಹಾಯ್ ಹಲೋ ಚಂದನ್, ಸುಶಾಂತ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಓಕೆ, ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಿಮ್ಗೇನೋ ವೆಡ್ಡಿಂಗ್ ಪ್ಲಾನಿಂಗ್ ಏನೋ ಇದ್ದರೆ ಹೇಳಿ, ನಮಗೆ ನಾವು ಬಂದು ಮಾಡ್ಕೊಡ್ತೀವಿ. ಕಾಸ್ಟ್ ಎಲ್ಲ ಅಫೋರ್ಡೆಬಲ್ ಇರಬೇಕು, ಫ್ರೀಯಾಗೇ ಮಾಡ್ತೀವಿ. ನೀವು 1 ಲಕ್ಷ ಬೇಕು, ನಾವು ಫ್ರೀಯಾಗೇ ಮಾಡ್ತೀವಿ. ಸೊ ವಿಜಯವಾಣಿ ಅವರು ಸ್ಪಾನ್ಸರ್ ಮಾಡ್ತಾರೆ, ಸೊ ಡೋಂಟ್ ವರಿ, ಇವರಿದ್ದಾರೆ. ಓಕೆ. ಸುಶಾಂತ್, ಚಂದನ್ ಅಂತ ಫೇಮಸ್ಸು, ಸುಶಾಂತ್ ಅಂತ ಕ್ಯಾರೆಕ್ಟರು. ಸೊ ಇವಾಗ ನಿಮಗೋಸ್ಕರನೇ ಸ್ವಲ್ಪ ಸ್ಪೆಷಲ್ ಕ್ವೆಶನ್ಸನ್ನು ನಾವು ಪ್ರಿಪೇರ್ ಮಾಡಿದ್ದೀವಿ. ರೆಡಿ ಇದ್ದೀರಾ ಆನ್ಸರ್ ಮಾಡೋದಕ್ಕೆ? ಓಕೆ. ಸೊ ನಿಮ್ಮ ಫಸ್ಟ್ ಕ್ವೆಶನ್, ನಿಮ್ಮ ಸೀರಿಯಲ್ ಟೀಮ್ಮೇಟ್ಸ್ ಜೊತೆ ಸೀರಿಯಸ್ ಆಗಿ ಜಗಳ ಆಡಿ ಕೋಪ ಮಾಡಿಕೊಂಡು ಮಾತಾಡದೇ ಇರುವಂಥ ಸನ್ನಿವೇಶ ಇದೆಯಾ? ಇಲ್ಲ ಇಲ್ಲ ಇಲ್ಲ. ಓಕೆ. ಎಸ್ ಆರ್ ನೋ? ನೋ. ಓಕೆ. ನೆಕ್ಸ್ಟ್ ಕ್ವಶನ್, ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಬೇಜಾರಾಗಿ ಈ ಸೀನ್ ಮಾಡಲೇಬಾರ್ದಾಗಿತ್ತಪ್ಪ ಅಂತ ಅನಿಸಿದ್ದು? ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಇರೋದು, ಅಂದರೆ ಫಸ್ಟ್ ಫ್ಯೂ ಮಂತ್ಸ್ ಇದು ಕರೆಕ್ಟಾಗಿ ಮಾಡ್ತೀವಿನಾ ಇಲ್ವಾ, ಇದು ಹೆಂಗೆ ವರ್ಕ್ ಆಗ್ತಿದೆ. ಸೊ ಇನ್ನೂ ನಾನು ಪೂರ್ತಿ ಕೆಲಸಕ್ಕೆ ಇಳಿದೆ, ಅಂದರೆ 2-3 ಅಂದರೆ ಬೇರೆ ಬೇರೆ ಕೆಲಸ ಎಲ್ಲ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು. ಬಟ್ ನಾವು ಇಟ್ಸ್ ಓಕೆ, ಹೊಸದಲ್ವಾ, ಸಮಥಿಂಗ್ ನ್ಯೂ ಟು ಲರ್ನ್. ಸೊ ನನಗೆ ಖುಷಿನೇ, ಆ ಥರ ಏನಿಲ್ಲ. ಮತ್ತು ಬೇರೆ ಕಮೆಂಟ್ಸ್ಗೆ ಆಯಿತು ಅಂದರೆ ನಂಗೆ ಅಷ್ಟು ಅಂದರೆ ಗೊತ್ತಾಗಲ್ಲ. ಈಗ ನಾವು ಮಾಡ್ತಿರೋ ನಾವು ಮಾತು ಅನ್ಭೋಗಿಸ್ತಿರ್ತೀವಿ. ಸೊ ಓಕೆ. ಇನ್ನು ಚಂದನ್ ಫ್ಯಾನ್ಸ್ ಹೆಸರಲ್ಲಿ ಯಾರಾದರೂ ರಾತ್ರಿ ಬೆಳಗ್ಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿರೋದು? ಇಲ್ಲ, ತುಂಬ ಜನ ಮೆಸೇಜ್ ಮಾಡ್ತಾರೆ, ಅಂದರೆ ಸೀರಿಯಲ್ ಬಗ್ಗೆ ತುಂಬ ಜನ ಸೀರಿಯಲ್ ಬಗ್ಗೆ ಮೆಸೇಜ್ ಮಾಡಿದ್ದಾರೆ. ಅಂದರೆ ನೀವು ಫಸ್ಟ್ ಟೈಮ್ ಮಾಡ್ತಿರೋ ಥರ ಇಲ್ಲ ಅಂತ. ಮತ್ತು ತುಂಬ ಕ್ವೆಶನ್ಸು ಕೇಳಿದ್ದಾರೆ, ಅಂದರೆ ಹೆಂಗೆ ಸೀರಿಯಲ್ಲು, ಹೆಂಗೆ ಸಡನ್ನಾಗಿ ಹೆಂಗೆ ನಿಮ್ಮ ಕೆಲಸ ಬಿಟ್ಟು ಸೀರಿಯಲ್ ಮಾಡ್ತೀರಾ ಅಂತೆಲ್ಲ ಆ ಥರ ತುಂಬ ಮೆಸೇಜ್ ಮಾಡಿದ್ದಾರೆ. ಆಮೇಲೆ ಪ್ರತಿ ಎಪಿಸೋಡ್ ನೋಡಿ ಮೆಸೇಜ್ ಮಾಡಿದ್ದಾರೆ. ಆಗ ಒಂದು 2-3 ಸತಿ ರಿಪ್ಲೈ ಮಾಡಿದ್ದೀನಿ. 2-3 ಸತಿ ಎಲ್ಲ ಒಂದು ತಿಂಗಳನ್ನೇ ರಿಪ್ಲೈ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಡಿಮೆ ರಿಪ್ಲೈ ಮಾಡಿದ್ದೀನಿ ಅಷ್ಟೇ. ಅಂದರೆ ವಿಚಿತ್ರ ಫ್ಯಾನ್ ಮೂಮೆಂಟ್, ಇಂಥ ಫ್ಯಾನೇ ಇರಲ್ಲಪ್ಪ ಅನ್ನೋ ಥರ ಯಾವುದಾದ್ರೂ ಆಗಿರೋದು? ಇಲ್ಲ, ಆ ಥರ ಯಾರೋ ಒಬ್ಬರು ಸಿಕ್ಕಿ ತುಂಬ ಅಂದರೆ ಖುಷಿ ಪಡ್ತಿದ್ರು. ಅಂದರೆ ಇಟ್ಸ್ ನಾಟ್ ಅಬೌಟ್ ಆ್ಯಕ್ಟಿಂಗ್ ಅಂತಲ್ಲ, ಏನೋ ಅವ್ರು ನಮ್ಮನ್ನು ನೋಡಿ ನಮ್ಮ ಸೀರಿಯಲ್ ತುಂಬ ಫಾಲೋ ಮಾಡ್ತಾರೆ, ಅದರಲ್ಲೇನೋ ಅವ್ರ ಮಗ ನನ್ನ ಥರನೇ ಆ ಥರ ಏನೋ ಫೀಲಿಂಗಲ್ಲಿ ಅವರು ಅದು ಅರ್ಧಂಬರ್ಧ ಹೇಳಿದ್ರು, ನನಗೇನು ಪೂರ್ತಿ ಹೇಳಲಿಲ್ಲ. ಬಟ್ ಅವ್ರು ತುಂಬ ಅಂದರೆ ಅಳೋ ಥರ ಎಲ್ಲ ಆಗ್ಬಿಟ್ರು. ಆಮೇಲೆ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿರಪ್ಪ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಅಷ್ಟೇ. ಓಕೆ. ಚಂದನ್ ಯಾವತ್ತಾದರೂ ಫ್ರೆಂಡ್ ಫೋನ್ನ ತಗೊಂಡು ಪಾಸ್ವರ್ಡ್ ಟೈಪ್ ಮಾಡಿ ಚೆಕ್ ಮಾಡಿರೋದಿದೆಯಾ? ಫ್ರೆಂಡ್ಸ್ ಎಲ್ಲರದು, ಸುಮಾರು ಜನ ಫ್ರೆಂಡ್ಸ್, ಅಂದರೆ ವಾಂಟೆಡ್ಲಿ ಅಲ್ಲ, ಅವ್ರ ಮುಂದೆ ಬೇಕು ಅಂತ ನೋಡಿ ಆ ಥರ ಇದೆ. ಸೊ ಚಂದನ್ಗೆ ಆಕ್ಸೆಸ್ ಇದೆ, ಬೆಸ್ಟ್ ಫ್ರೆಂಡ್ಸ್ ಇದೆ, ಸುಮಾರು ಜನದ ಆ ಥರದ ಆಕ್ಸೆಸ್ ಇದೆ, ಅಂದರೆ ಫ್ರೆಂಡ್ಸ್ ಇದೆ, ತುಂಬ ಜನದ ಆಕ್ಸೆಸ್ ಇದೆ. ಓಕೆ. ಇನ್ನು ಚಂದನ್ ತುಂಬ ಮುಜುಗರದ ಪರಿಸ್ಥಿತಿಯಲ್ಲಿ ಡ್ಯಾನ್ಸ್ ಮಾಡಿರೋದೇನಾದರೂ ಇದೆಯಾ? ಮುಜುಗರ ಪರಿಸ್ಥಿತಿ ಡ್ಯಾನ್ಸ್ ಮಾಡೋದು ಆ ಥರ ಇಲ್ಲ. ಅಂದರೆ ಸಡನ್ನಾಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋ ಅಂತ ಹೇಳಿದಾಗ ಒಂದು ಸ್ವಲ್ಪ ನಮ್ಗೆ ಇಷ್ಟ ಆಗಿಲ್ಲದಿರೋದು ಮ್ಯೂಸಿಕ್ ಪ್ಲೇ ಮಾಡಿದಾಗ ಆಗ ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟ ಆಗಿರೋದು ಪ್ಲೇ ಮಾಡಿದಾಗ ಓಕೆ, ನೋ ಪ್ರಾಬ್ಲಮ್. ಓಕೆ. ಇನ್ನು ಕೆಲವೊಂದು ಸನ್ನಿವೇಶಗಳಲ್ಲಿ ಸುಳ್ಳು ಹೇಳಬೇಕಾಗಿ ಬರುತ್ತೆ. ಸೊ ಆ ಟೈಮಲ್ಲಿ ನೀವು ಏನೋ ಸುಳ್ಳು ಹೇಳ್ಬಿಟ್ಟು ಎಸ್ಕೇಪ್ ಆಗಿರೋದು? ಬೇಜಾನ್ ಆ ಥರ ನಾವು ಓದಿದ್ದು ಹಾಸ್ಟೆಲಲ್ಲಿ, ಸೊ ಆ ಥರ ಬೇಜಾನಾಗಿದೆ. ಓಕೆ. ಬಟ್ ಅದು ಸುಳ್ಳು ಅಂತ ಗೊತ್ತಿಲ್ಲ ಅವ್ರಿಗೂ. ಓಕೆ. ಒಂದು ಯಾವುದಾದ್ರೂ ಹೇಳೋದಾದರೆ ಹೇಳ್ಕೊಳ್ಳೋ ಥರದ್ದು? ಆ್ಯಕ್ಚುಲಿ ಅದು ಈಗ ಮೊನ್ನೆ ನಾನು ಸೆಟ್ಟಲ್ಲೂ ಅದನ್ನು ಮಾತಾಡ್ತಿದ್ದೆ. ನಮ್ಮ ಹಾಸ್ಟೆಲಲ್ಲಿ ಒಂದು ಹಂಗೇನೋ ಅಂದರೆ ನಾವು ರಾತ್ರಿ ಹೊತ್ತು ಆಚೆ ಔಟಿಂಗ್ ಹೋಗೋದೆಲ್ಲ ಇರ್ತಿತ್ತು. ಮೋಸ್ಟ್ಲಿ ನನ್ನ ಹಾಸ್ಟೆಲ್ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ರೆ ಅವ್ರು ಡೆಫಿನೆಟ್ಲಿ ರಿಲೇಟ್ ಅಂದರೆ ಅವ್ರಿಗೆ ಗೊತ್ತಾಗತ್ತಿದ್ದು. ಅಂದರೆ ನಾವು ತುಂಬ ಆಚೆ ಹೋಗಿ ಬರ್ತಿದ್ವಿ, ಸ್ವಲ್ಪ ಹಣ್ಣುಗಳು ತಿನ್ನೋದು ಆ ಥರ ರಾತ್ರಿ ಹೊತ್ತು. ಅಂದರೆ ನಮ್ಮ ಟಾಕಿಂಗ್ ಅಬೌಟ್ 9th 10th ಆ ಥರ ಆಚೆ ಹೋಗಿ ಬರೋದೆಲ್ಲ ಮಾಡ್ತಿದ್ವಿ. ರೀಸೆಂಟಾಗೆ ನಮ್ಮ ಇನ್ನೊಬ್ಬರು ಬ್ಯಾಚ್ ಯಾರೋ ಒಬ್ಬರು ಆಚೆ ಹೋಗಿ ಬಂದು ಸಿಗಾಕೊಂಡಿದ್ರು. ಸೊ ಅವ್ರು ಪ್ರಿನ್ಸಿಪಲ್ ಹತ್ರ ಕರ್ಕೊಂಡೋಗಿ ಕೇಳಿದ್ರು, ಯಾಕೆ ಈ ಥರ ರಾತ್ರಿ ಹೊತ್ತು ಹೋಗ್ತೀರಿ, ಇನ್ನು ಯಾರು ಹೋಗ್ತಾರೆ ಹೇಳಿ ಅಂತ. ಅಲ್ಲಿ ಎಷ್ಟೋ ಜನ ನಮ್ಮ 4 ಜನ ಹುಡುಗರ ಹೆಸರು ಹೇಳಿದ್ದಾರೆ. ಸೊ ನಮ್ಮ 4 ಜನನೂ ಸಪ್ರೇಟಾಗಿ ಕರ್ಕೊಂಡೋಗಿ ಕೇಳಿದ್ದಾರೆ. ಸೊ ನನಗೆ ಸ್ಟಾಫ್ ರೂಮಲ್ಲಿ ಕರ್ಕೊಂಡೋಗಿ ಕೇಳ್ತಿದ್ರು, ನೀನು ಹೋಗಿದ್ಯಾ ಅಂತ. ನಾನು ಇಲ್ಲ ಅಂತ ವಾದ ಮಾಡ್ತಾನೆ ಇದ್ದೆ. ಅಂದರೆ ನಾನು ದೂರದಲ್ಲಿ ನನ್ನ ಫ್ರೆಂಡ್ಸ್ನ ನೋಡ್ತಿದ್ದೆ, ಅವರು ಅಂದರೆ ಕೈಯಲ್ಲಿ ಆ್ಯಕ್ಷನ್ ಮಾಡ್ತಿದ್ರು.
ಅಂದರೆ ಈ ಥರ ಆ್ಯಕ್ಷನ್ ಮಾಡ್ತಿದ್ದೆ. ನಾನು ಮೋಸ್ಟ್ಲಿ ಒಪ್ಕೋಬೇಡ ಅಂತ ಹೇಳ್ತೀರ ಅಂದ್ಕೊಂಡು ನಾನು ಒಪ್ಕೊಳ್ತಿಲ್ಲ. ನೋಡಿದವ್ರು ಒಪ್ಕೊಬಿಟ್ಟಿದ್ದಾರೆ ಅಲ್ಲಿ. ಇಲ್ಲಿ ನೋಡ್ತಾ ನಾನು ಇಲ್ಲ ಅಂತ ಹೇಳ್ತೀನಿ, ಹೋಗಿಲ್ಲ ಅಂತ ಹೇಳಿದ್ರು. ಸಡನ್ನಾಗಿ ಫೋಟೋ ಇಟ್ಬಿಟ್ರು. ಅಂದರೆ ನಾವು ಒಂದು ಫೋಟೋ ತೊಗೊಂಡಿದ್ವಿ ಒಂದು 3 months ಮುಂಚೆ ಹೋಗಿರೋದನ್ನ. ಮತ್ತೆ ಹೋಗಿದೆ ಅಲ್ಲಿ ಅಂತ. ಇದು 3 ತಿಂಗಳು ಮುಂಚೆ ಹೋಗಿದೆ, ನಾನು ನೆನ್ನೆ ಹೋಗಿಲ್ಲ ಅಂತ ವಾದ ಮಾಡ್ತಿರೋದು ಅಂದೆ. ಇಷ್ಟೊತ್ತು ನಾವು ಅದನ್ನೇ ಕೇಳ್ತಿರೋದು ಹೋಗಿದೆಯಾ ಇಲ್ವಾ ಅಂತ. ಸೊ ಈ ಥರ ಸನ್ನಿವೇಶಗಳು ತುಂಬ ಆಗಿದೆ. ಬಟ್ ಅಲ್ಲೂ ಸ್ವಲ್ಪ ಎಸ್ಕೇಪ್ ಆಗಿದ್ದೀವಿ. ಬಟ್ ಈಗ ಮೋಸ್ಟ್ಲಿ ಅವ್ರು ನೋಡ್ತಿದ್ರೆ ಗೊತ್ತಾಗಿರುತ್ತೆ. ಓಕೆ, ಸೊ ರಾತ್ರಿ ಲೇಟಾಗಿ ಮಲಗಿ ಶೂಟಿಂಗ್ಗೆ ಲೇಟಾಗಿ ಹೋಗಿರುವಂಥದ್ದು? ಸ್ಟಾರ್ಟಿಂಗ್ ಶೂಟಿಂಗ್ ಸ್ಟಾರ್ಟ್ ಆದಾಗ ನಾನು ಫಸ್ಟ್ ಮಾಡಿದಾಗ ಅರ್ಧ ನಿದ್ದೆ ಬರ್ತಿರ್ಲಿಲ್ಲ. ಆಮೇಲೆ ಆ ಟೈಮಲ್ಲಿ ತುಂಬ ಬೇರೆ ಏನೇನೋ ಕೆಲಸಗಳಿತ್ತು, ಊರಿಗೆ ಹೋಗೋದು ಬರೋದು ಅದೆಲ್ಲ ಮಾಡ್ತಿದ್ದೆ. ಆಗ ತುಂಬ ಸತಿ ಮಾಡಿದ್ದೀನಿ. 4:15 ಮಲಗಿ 6-7 ಸೆಟ್ಟಿಗೆ ಬಂದಿದ್ದೀನಿ. ಬಟ್ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈಗ ಹಂಗೆ ಮಾಡಲ್ಲ. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್. ನಿಮ್ಮ ಫೇವ್ರೆಟ್ ಫುಡ್ಡು ಕೆಳಗೆ ಬಿದ್ದಿರತ್ತೆ, ಎತ್ಕೊಂಡು ತಿಂದಿರೋದಿದೆಯಾ? ಇಲ್ಲ. ನೆಕ್ಸ್ಟು ಸೊ ಜೋಪಾನಾಗಿ ನೋಡ್ಕೋತೀವಿ ಆ ಥರ ಇದ್ರೆ. ಫೇವ್ರೆಟ್ ಫುಡ್ ಅಂತ ಫಸ್ಟೇ ಕಾನ್ಷಿಯಸ್ಸು. ಓಕೆ, ಇನ್ನು ಶಾಪಿಂಗ್ ಹೋದಾಗ ಸೇಲ್ಸ್ ಮ್ಯಾನ್ ಮೇಲೆ ರೇಗಾಡಿರುವಂತಹ ಸನ್ನಿವೇಶಗಳು? ಇದೆ, ಬಟ್ ಅಂದರೆ ಸ್ವಲ್ಪ ಅಂದರೆ ತುಂಬ ಆಶೆ. ಹೆಂಗೆ ಬೈತೀರಾ? ಇಲ್ವಾ ಅಂದರೆ ಸಿಗಲ್ವಾ? ಅಂದರೆ ಅವ್ರೇನೋ ಕೇಳಿರ್ತಾರಲ್ವಾ, ಅಂದರೆ ಅವ್ರಿಗೆ ಸ್ವಲ್ಪ ನಿಧಾನಕ್ಕೆ ಮಾತಾಡಿರ್ತೀವಿ, ಅದನ್ನು ಅವ್ರಿಗೂ ನುರಿಸಿ ಬಂದಿರ್ತೀವಿ. ನಮ್ಗೆ ಕೊಟ್ಟಿರೋದು ವಾಪಸ್ ಕೊಟ್ಟು ಬಂದಿರ್ತೀವಿ. ಸೈಲೆಂಟ್ ಆಗಿ ಅವ್ರಿಗೆ ಅರ್ಥ ಆಗೋ ಥರ ವಾಪಸ್ ಕೊಡ್ತೀರಾ? ಅವ್ರ ಕೆಲಸ ನನ್ನ ಕೆಲಸ ಕೇಳೋದು, ನಿನ್ನ ಕೆಲಸ ಏನು ಕೊಡೋದು. ಅದು ಮಾಡ್ತಿಲ್ಲ ಅಂದರೆ ಮಾಡು ಅಂತೀನಿ ಅಷ್ಟೇ. ಓಕೆ, ಇನ್ನು ಆನ್ಲೈನಲ್ಲಿ ತುಂಬ ಇಷ್ಟಪಟ್ಟು ಒಂದು ಡ್ರೆಸ್ಸನ್ನು ಶಾಪಿಂಗ್ ಮಾಡಿರ್ತೀರಾ, ಅದು ಹಾಕೊಳ್ಳುವಾಗ ಸೈಜೇ ಆಗ್ತಿಲ್ಲ, ಆ ಥರದ್ದು ಏನಾದರೂ ಆಗಿದೆಯಾ? ಆಪ್ಷನ್ ಇದೆಯಲ್ಲ ರಿಟರ್ನ್ ಮಾಡೋದು, ಮಾಡಿದ್ದೀನಿ. ಓಕೆ, ಇನ್ನು ಶೂಟಿಂಗ್ಗೆ ಬರುವಂತಹ ತರಾತುರಿಯಲ್ಲಿ ನಿಮ್ಮ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಕೊಂಡಿರೋದನ್ನ ಮರ್ತು ಬಿಟ್ಟು ಡೊನ್ಸೋ ಮಾಡ್ಕೊಂಡಿರೋದು? ಮರ್ತು ಮಾಡಿಲ್ಲ. ಈಗ ಒಂದು 2-3 ದಿನದಿಂದ ಮನೆಯಿಂದ ಡನ್ಸೋ ಮಾಡ್ತಾರೆ, ಕಳಿಸ್ತಾರೆ ಊಟ. ಓಕೆ, ಮರ್ತು ಬಂದಿರೋದಿಲ್ಲ. ಮರ್ತು ಒಂದ್ಸತಿ ಕಾಸ್ಟ್ಯೂಮ್ ಏನೋ ಮರ್ತು ಬಂದಿದ್ದ ಅಂತ, ಬಟ್ ಅದು ಹಂಗೇನೋ ಮ್ಯಾನೇಜ್ ಮಾಡಿದ್ವಿ, ಆ ಥರ ಇದೆ. ಓಕೆ, ಇನ್ನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಟೀಚರ್ ಮೇಲೆ ಅಥವಾ ಕ್ಲಾಸ್ಮೇಟ್ಸ್ ಮೇಲೆ ಕ್ರಶ್ ಆಗಿರೋದಿದೆಯಾ? ಇಲ್ಲ, ನಂಗೆ ಸ್ಕೂಲೆಲ್ಲ ಕ್ರಶ್ ಆಗೋಗಿತ್ತು, ಅದೇ ಕ್ರಶ್ ನನಗೆ ಕಂಟಿನ್ಯೂ ಮಾಡ್ಕೊಂಡು. ಬಟ್ ಆ ಫೀಲಿಂಗ್ ಇಲ್ಲ. ಸೊ ತುಂಬ ಲಾಯಲ್ ಹಸ್ಬೆಂಡ್ ನೀವು? ಲಾಯಲ್ ಹಸ್ಬೆಂಡ್ ಅಂತಲ್ಲ, ಇಷ್ಟಪಟ್ಟರೆ ಮದುವೆ ಆಗಿದ್ದೀನಲ್ವಾ, ಸೊ ನನಗೆ ಬೇಕಾಗಿರೋದು ಸಿಕ್ಕಿರ್ಬಂದ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಥರ ಅಷ್ಟೇ. ಓಕೆ, ಸೊ ಇದನ್ನು ನೇಹಾ ಗೌಡ ಅವ್ರು ನೋಡ್ತಾ ಇದ್ರೆ ಫುಲ್ ಖುಷಿ ಆಗಿಬಿಡ್ತಾರೆ. ಅವ್ರಿಗೆ ಗೊತ್ತಿದೆ ಇದೆಲ್ಲ, ಇದೇನು ಹೊಸ್ತು ಅಂದರೆ ಮೋಸ್ಟ್ಲಿ ಬೇರೆ ಹೊಸೊಬ್ರು ಕೇಳೋರಿಗೆ ಅದು ಹೊಸ್ತು ಅನ್ಸ್ಬೋದು, ಅವಳಿಗೆ ಅದು ಹಳೇದೆ. ಓಕೆ, ಇನ್ನು ಕೊನೆಯ ಪ್ರಶ್ನೆ ನಿಮಗೆ, ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ ಏನು ಮಾಡ್ತೀರಾ? ನಂಗೆ ಆ್ಯಕ್ಚುಲಿ ಶೂಟಿಂಗ್ ಇದ್ದಾಗೆ ಸ್ವಲ್ಪ ಫ್ರೀ. ಶೂಟಿಂಗ್ ಇದ್ದಾಗ ಬಂದು ಕೆಲಸ ಅಂದರೆ ಶೂಟಿಂಗ್ ಅಂದರೆ ಫುಲ್ಲಿ ಆನ್ ಅಂದರೆ ಆ್ಯಕ್ಟಿಂಗ್ ಈ ಥರ ಇರುತ್ತೆ. ಅದು ಬಿಟ್ಟರೆ ನಂದು ಪರ್ಸ್ನಲ್ ಬಿಸ್ನೆಸ್ ಇದೆ, ಸೊ ಬೇರೆ ಕೆಲಸ ಇದೆ, ಅದು ಜಾಸ್ತಿ. ಈಗ ಶೂಟಿಂಗ್ ಇರೋದ್ರಿಂದ ಅದು ಮಾಡಿರಲ್ವಲ್ಲ, ಸೊ ಶೂಟಿಂಗ್ ಇಲ್ಲ ಅಂದರೆ ಅದು ಪೆಂಡಿಂಗ್ ವರ್ಕ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಆ್ಯಕ್ಚುಲಿ ಶೂಟಿಂಗ್ ಇದ್ದಂಗೆ ಸ್ವಲ್ಪ ಫ್ರೀ. ಎಸ್ಪೆಷಲಿ ನನಗೆ ಶೂಟಿಂಗ್ ಬಂದರೆ ಒಂಥರ ಕಾಲೇಜ್ ಬಂದಿರೋ ಥರ. ಕಾಲೇಜ್ ಬಂದಿದ್ದೀನಿ, ಎವ್ರಿ ಕ್ಲಾಸಸ್ ಇರುತ್ತಲ್ಲ, ಇಲ್ಲಿ ಒಂದೇ ಕ್ಲಾಸ್ ಇರೋದು, ಅಲ್ಲಿ ಸುಮಾರು ಕ್ಲಾಸ್ ಇರೋದು ಅಷ್ಟೇ. ಸೊ ಆ ಥರ ಅನಿಸುತ್ತೆ. ಸೊ ಇಟ್ಸ್ ನೈಸ್. ಅಂದರೆ ನನಗೆ ಕೋ ಆರ್ಟಿಸ್ಟ್ ಇರ್ಬೋದು, ಎಲ್ಲರೂ ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಆ್ಯಕ್ಟಿಂಗ್ ಬಗ್ಗೆ ಹೇಳ್ತಾರೆ, ನನ್ನ ಎಕ್ಸ್ಪೀರಿಯನ್ಸ್ ನಾನು ಓದಿ ಬಂದಿರೋದು ಇಲ್ಲ ನನ್ನ ಕೆಲಸ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಎರಡೂ ಡಿಫ್ರೆಂಟ್ ಇರೋದ್ರಿಂದ ಎಂಗೇಜ್ ಆಗಿರ್ತೀವಿ. ಇಟ್ಸ್ ನೈಸ್. ಓಕೆ, ಸೊ ಫೈನಲಿ ಹೇಗಿತ್ತು ನಿಮ್ಮ ರ್ಯಾಪಿಡ್ ಫೈರ್ ರೌಂಡ್? ರ್ಯಾಪಿಡ್ ಫೈರ್ ತುಂಬ ಈಸಿ ಇತ್ತು. ಹೌದಾ? ಅಂದರೆ ಕಷ್ಟದ ಕ್ವಶನ್ ಕೇಳಲೇ ಇಲ್ವಲ್ಲ ನೀವು. ತುಂಬಾ ಈಸಿ, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ ಅಂತ. ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀನಿ, ಅದು ನೀವು ಹೇಳಬೇಕು. ಅದೇ ನಾವು ಹ್ಯಾಂಪರ್ ಕೊಡಲಿ ಅಂತ ನೀವು ಈಸಿ ಇತ್ತು ಅಂತ ಹೇಳ್ತಾ ಇರೋದಾ? ಇಲ್ಲ ಹಂಗೇನಿಲ್ಲಪ್ಪ, ಬಟ್ ಕೊಡ್ತೀರಾ ಅಲ್ವಾ? ಇಲ್ಲ ಕಳಿಸ್ತೀನಿ, ಕೇಳ್ತೀನಿ ಮೆಸೇಜ್. ಭೂಮಿಕಾ ಅವ್ರು ಬಂದಿದ್ರು, ಹ್ಯಾಂಪರ್ ಕಳಿಸ್ತೀನಿ ಅಂತ ಹೇಳಿದ್ರು, ಇನ್ನೂ ಕಳಿಸಿಲ್ಲ. ವೈ ಅಪ್ಡೇಟ್ ಫಾಲೋ ಅಪ್ ಆಯಿತಾ? ಅಪ್ಡೇಟ್ ಫಾಲೋ ಅಪ್ ಅದೆಲ್ಲ ಮಾಡ್ಬೋದಲ್ವಾ? ಓಕೆ, ಮಾಡಿ. ಓಕೆ.